ಓಕೆ, ರೈಟ್. ನಾನು ಕನ್ನಡದಲ್ಲಿ ಒಂದ್ಸಲ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ 2 ಸಲ ಹೇಳಬೇಕು ಈ ಸೆಂಟೆನ್ಸನ್ನು. ಅದು ನಿಮಗೆ ಬಾಯ್ಪಾಠನೇ ಆಗಬೇಕು. ಈ ಸೆಂಟೆನ್ಸ್ ಎಲ್ಲ ಬಾಯ್ಪಾಠ ಆಗಬೇಕು. ಇದರಲ್ಲಿ ಗ್ರಾಮರ್ ಏನಿದೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಇದು ಬಾಯ್ಪಾಠ ಆದರೆ ನಿಮಗೆ ಸೆಂಟೆನ್ಸು ಮಾತಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ನಾನು ಸಹಾಯ ಮಾಡ್ಬೋದಾಗಿತ್ತು ಅಥವಾ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು, ಆದರೆ ನಾನು ಮಾಡಲಿಲ್ಲ. I could have helped. I could have helped. ನಾನು ಕರೀತಿರ್ಲಿಲ್ಲ. I would not have called. I would not have called. ನಾನು ಓದಬೇಕಾಗಿತ್ತು. I should have studied. I should have studied. ನಾನು ನೋಡಿರ್ಲಿಕ್ಕಿಲ್ಲ. I may not have seen. I may not have seen. ನಾನು ನೋಡಿರ್ಲಿಕ್ಕಿಲ್ಲ ಅಂದ್ರೆ ಐ ಮೇ ನಾಟ್ ಹ್ಯಾವ್ ಸೀನ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ. ಆಗ್ತಿರ್ಲಿಲ್ಲ. I would not have become. I would not have become. ನಾನು ಕಾಯ್ಬೇಕಾಗಿತ್ತು. I should have waited. I should have waited. ನಾನು ಕರೆದಿರ್ಲಿಕ್ಕಿಲ್ಲ. I may not have called. I may not have called. ನಾನು ಅಂದುಕೊಂಡಿರಬಹುದು. I might have thought. I might have thought. ನಾನು ಊಹಿಸಿರಬಹುದು. I must have guessed. I must have guessed. ಊಹಿಸಿರಬಹುದು ಅನ್ನೋದ್ರ ಬದಲು ಊಹಿಸಿರಬೇಕು ಅಥವಾ ನೀನು ಊಹಿಸಿರಬೇಕು. ಇಲ್ಲಿ ನೋಡಿ, ಐ ಅನ್ನೋದ್ರ ಬದಲು ಬೇರೆ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಹಾಕ್ಬೋದು. ನಾನು ಓದಿರಬಹುದಾಗಿತ್ತು. I could have read. I could have read. ರೆಡ್. ಕುಡ್ ಹ್ಯಾವ್ ಬಂದ್ಮೇಲೆ ರೆಡ್ ಬರಬೇಕು, ರೀಡ್ ಅಂತ ಬರಲ್ಲ. ನಾನು ನಂಬಿರ್ಲಿಲ್ಲ. I would not have believed. I would not have believed. ನಂಬಿರಲಿಲ್ಲ. ಬಂದಿಲ್ವಾ? ನಂಬ್ತಾ ಇರಲಿಲ್ಲ. ನಾನು ನಂಬುತ್ತಿರಲಿಲ್ಲ. ಒಂದು ನಿಮಿಷ. ನಾನು ನಂಬ್ತಿರ್ಲಿಲ್ಲ ಅಂದ್ರೆ ಐ ವುಡ್ ನಾಟ್ ಹ್ಯಾವ್ ಬಿಲೀವ್ಡ್. ನಾನು ನಂಬ್ತಿರ್ಲಿಲ್ಲ ಆದ್ರೂ ನಂಬ್ದೆ. ನಾನು ಕಳಿಸ್ಬೇಕಾಗಿತ್ತು. I should have sent. I should have sent. ನಾನು ಮುಗಿಸಿರಬಹುದು. I may have completed. I may have completed. ನಾನು ಅವಿತ್ತುಕೊಂಡಿರಬಹುದು ಅಥವಾ ನಾನು ಬಚ್ಚಿಟ್ಟಿರಬಹುದು. ಇವು ಎರಡಕ್ಕೂ ಐ ಮೈಟ್ ಹ್ಯಾವ್ ಹಿಡನ್. ನಾನು ಔತ್ಕೊಂಡಿರ್ಬೋದು ಅಥವಾ ನಾನು ಯಾವುದನ್ನಾದ್ರೂ ಅವಿತ್ತು ಇಟ್ಟುಕೊಂಡಿರಬಹುದು. ಅದು ಎರಡಕ್ಕೂ ಒಂದೇ ಬರುತ್ತೆ. ಓಕೆ, ಗೋ ಆನ್. I might have hidden. I might have hidden. ನಾನು ಅನುಸರಿಸಿರಬೇಕು. I must have followed. I must have followed. ನಾನು ತರಬೇತಿ ಕೊಡಲು ಸಾಧ್ಯವಾಗ್ತಿರ್ಲಿಲ್ಲ. I could not have trained. I could not have trained. ನಾನು ಪಾವತಿಸುತ್ತಿದ್ದೆ. I would have paid. I would have paid. ನಾನು ಪಾವತಿಸುತ್ತಿದ್ದೆ ಅಂದ್ರೆ ನಾನು ಪೇ ಮಾಡ್ತಿದ್ದೆ. ಈಗ ಕಾಮನ್ ಆಗಿ ಕಾಮನ್ ಕನ್ನಡದಲ್ಲಿ ಆಡುಭಾಷೆಯಲ್ಲಿ ಹೇಳೋದು ನಾನು ಪೇ ಮಾಡ್ತಿದ್ದೆ, ನೀವು ಯಾಕೆ ಪೇ ಮಾಡಿದ್ರಿ? ಐ ವುಡ್ ಹ್ಯಾವ್ ಪೇಯ್ಡ್. ವೈ ಡಿಡ್ ಯು ಪೇ? ಆ ಥರ. ನಾನು ರೆಸ್ಟ್ ಮಾಡಬಾರ್ದಾಗಿತ್ತು. I should not have rested. I should not have rested. ರೆಸ್ಟೆಡ್ ಅಲ್ಲ, ರೆಸ್ಟೆಡ್. ನಾನು ಡ್ಯಾನ್ಸ್ ಮಾಡಿರ್ಲಿಕ್ಕಿಲ್ಲ. I may not have danced. I may not have danced. ನಾನು ಮಾತಾಡಿರಬಹುದು. I might have spoken. I might have spoken. ನಾನು ಡ್ರೈವ್ ಮಾಡಿರ್ಲಿಕ್ಕಿಲ್ಲ. I must not have driven. I must not have driven. ಡ್ರಿವನ್. ಇವನ್ IVEN ಬಂದಾಗ ಕಾಮನ್ ಆಗಿ ನಿಮಗೆ ಇವನ್ ಅಂತ ಬರುತ್ತೆ, ಐವನ್ ಅಂತ ಬರಲ್ಲ. ಉದಾಹರಣೆಗೆ
ಡ್ರಿವನ್, ರಿಟನ್, ರಿಸನ್, ಆಮೇಲೆ ಕೆಲವುದೆಲ್ಲ ಹಾಗೆ ಬರುತ್ತೆ. ನಾನು ಮರಿಬೋದಾಗಿತ್ತು. I could have forgot. I could have forgotten. ನಾನು ಆಡ್ತಿರ್ಲಿಲ್ಲ. I would not have played. I would not have played. ನಾನು ಕೆಲಸ ಮಾಡಬೇಕಾಗಿತ್ತು. I should have worked. I should have worked. ನಾನು ಅರ್ಥ ಮಾಡಿಕೊಂಡಿರಬಹುದು. I may have understood. I may have understood. ನಾನು ಊಹಿಸಿರ್ಲಿಕ್ಕಿಲ್ಲ. I might not have guessed. I might not have guessed. ನಾನು ನೋಡಿರಬೇಕು. I must have seen. I must have seen. ಈಗ ನಾನು ಅನ್ನೋದನ್ನ ನೀವು ಯಾರು ಬೇಕಾದ್ರೆ ಹಾಕ್ಬೋದು. ನೀನು, ಅವಳು, ಅವನು, ಅವರು, ಅದು ಎಲ್ಲದಕ್ಕೂ ಹಾಕ್ಬೋದು. ಇಲ್ಲ ಅದೇ ತರ ಅವನು ನೋಡಿರಬೇಕು, ಹಿ ಮಸ್ಟ್ ಹ್ಯಾವ್ ಸೀನ್. ಅವಳು ನೋಡಿರಬೇಕು, ಶಿ ಮಸ್ಟ್ ಹ್ಯಾವ್ ಸೀನ್. ಅವರು ನೋಡಿರಬೇಕು, ದೇ ಮಸ್ಟ್ ಹ್ಯಾವ್ ಸೀನ್. ಅಷ್ಟೇ ಡಿಫರೆನ್ಸ್ ಬರುತ್ತೆ. ಅದೆಲ್ಲದೂ ಹಾಗೆ ಇರುತ್ತೆ, ಬೇರೆ ಏನು ಚೇಂಜ್ ಆಗಲ್ಲ. ನಾನು ಶುರು ಮಾಡ್ಬೋದಾಗಿತ್ತು. I could have started. I could have started. ನಾನು ನಿದ್ದೆ ಮಾಡ್ತಿರ್ಲಿಲ್ಲ. I would not have slept. I would not have slept. ನೋಡಿ, ಕನ್ನಡದಲ್ಲಿ ನಿದ್ದೆ ಮಾಡ್ತಾ ಇರಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ, ಎರಡು ಸಿಚುವೇಶನ್ಗೂ ಒಂದೇ ಇರುತ್ತೆ. ಇಂಗ್ಲೀಷಲ್ಲಿ ಎರಡಿದೆ. ಐ ವುಡ್ ನಾಟ್ ಹ್ಯಾವ್ ಸ್ಲೆಪ್ಟ್ ಅಂದರೆ ಬೇರೆ ಮೀನಿಂಗ್, ಐ ವಾಸಂಟ್ ಸ್ಲೀಪಿಂಗ್ ಬೇರೆ ಮೀನಿಂಗ್. ಸಿ, ಐ ವಾಸಂಟ್ ಸ್ಲೀಪಿಂಗ್ ಆ್ಯಂಡ್ ಐ ವುಡಂಟ್ ಹ್ಯಾವ್ ಸ್ಲೆಪ್ಟ್. ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿದ್ರೆ ಒಂದೇ ಸೆಂಟೆನ್ಸು, ನಾನು ನಿದ್ರೆ ಮಾಡ್ತಿರ್ಲಿಲ್ಲ. ಓಕೆ, ರಾತ್ರಿ ಈ ಥರ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿದ್ರೆ ಮಾಡ್ತಿರ್ಲಿಲ್ಲ, ಸಮಥಿಂಗ್ ಲೈಕ್ ದಟ್, ಆ ಸಿಚುವೇಶನಲ್ಲಿ. ಬಟ್ ಇದು ನಾವು ಫಾಸ್ಟ್ ಕಂಟಿನ್ಯೂಸ್ಗೂ ಮತ್ತು ವುಡ್ ನಾಟ್ ಹ್ಯಾವ್, ವುಡ್ ಹ್ಯಾವ್ ಯೂಸ್ ಮಾಡಿದಾಗ ಎರಡು ಒಂದೇ ಬರುತ್ತೆ. ಸಿಚುವೇಶನ್ ಬೇರೆ. ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಆಗಿ ಸಿಚುವೇಶನ್ಗೆ, ಒಂದೊಂದು ಸಿಚುವೇಶನ್ಗೂ ಪದಗಳು ಚೇಂಜ್ ಆಗುತ್ತೆ. ಕನ್ನಡದಲ್ಲಿ ಅಷ್ಟು ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ. ಕನ್ನಡದಲ್ಲಿ ಸಿಂಪಲ್ ಆಗೇ ಇರುತ್ತೆ. ಕನ್ನಡದಲ್ಲಿ ರಿಪೀಟೆಡ್ ಆಗುತ್ತೆ, ಕೆಲವು ಸೆಂಟೆನ್ಸ್ ರಿಪೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ನಲ್ಲ ನಾನು ನಿದ್ರೆ ಮಾಡ್ತಿರ್ಲಿಲ್ಲ, ಇದನ್ನು ಹೆಂಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳೋದಾದರೆ ಐ ವಾಸಂಟ್ ಸ್ಲೀಪಿಂಗ್ ಅಂತಲೂ ಹೇಳ್ಬೋದು, ಅಥವಾ ಐ ವುಡ್ ನಾಟ್ ಹ್ಯಾವ್ ಸ್ಲೆಪ್ಟ್. ಎರಡೂ ಕನ್ನಡದಲ್ಲಿ ನಾನು ನಿದ್ರೆ ಮಾಡ್ತಿರ್ಲಿಲ್ಲ ಅಂತಾನೆ. ಆದರೆ ಇಂಗ್ಲೀಷಲ್ಲಿ ಸಿಚುವೇಶನ್ ಬೇರೆ, ಕನ್ನಡದಲ್ಲೂ ಸಿಚುವೇಶನ್ ಬೇರೆ. ಬಟ್ ನಾವು ಎರಡು ಸಿಚುವೇಶನಲ್ಲೂ ಒಂದೇ ಥರ ಸೆಂಟೆನ್ಸ್ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ. ಓಕೆ, ಅದನ್ನು ನೋಡೋಣ ಆಮೇಲೆ ಡೀಟೇಲ್ ಆಗಿ. ನಾನು ಹೋಗಬೇಕಾಗಿತ್ತು. I should have gone. I should have gone. ನಾನು ಕಳೆದು ಹೋಗಿರಬಹುದು. I may have lost. I may have lost. ನಾನು ಕಾದಿರಬಹುದು. I might have waited. I might have waited. ನಾನು ಪ್ರಯತ್ನ ಮಾಡಿರಲಿಕ್ಕಿಲ್ಲ. I must not have tried. I must not have tried. ಓಕೆ, ಐ ಮಸ್ಟ್ ನಾಟ್ ಹ್ಯಾವ್ ಟ್ರೈಡ್. ನಾನು ಮುಗಿಸಲು ಸಾಧ್ಯವಾಗ್ತಿರ್ಲಿಲ್ಲ. I could not have completed. I could not have completed. ನಾನು ತರಬೇತಿ ಕೊಡ್ತಿದ್ದೆ. I would have trained. I would have trained. ನನಗೆ ಹೇಳಿದ್ರೆ ನನಗೆ ಹೇಳಿದ್ದಿದ್ರೆ ನಾನು ಟ್ರೈನಿಂಗ್ ಕೊಡ್ತಿದ್ದೆ. ಏನೋ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಐ ವುಡ್ ಹ್ಯಾವ್ ಟ್ರೈನ್ಡ್, ಆ ಥರ ಬರುತ್ತೆ. ಓಕೆ, ನಾನು ಉಳಿಬೇಕಾಗಿತ್ತು. I should have stayed. I should have stayed. ನಾನು ಓದಿರ್ಲಿಕ್ಕಿಲ್ಲ. I may not have I may not have read. I may not have read. ರೀಡ್ ಅಲ್ಲ, ಅದು ರೆಡ್. ನಾನು ನೋಡಿರಬಹುದು. I might have seen. I might have seen. ನಾನು ನೋಡಿರಬಹುದು. ಐ ಮೈಟ್ ಹ್ಯಾವ್ ಸೀನ್ ಆಯ್ತಲ್ಲ. ಓಕೆ, ನಾನು ಹಾಡಿರಬೇಕು. I must have played. I must have played. ನಾನು ಆಡಿರಬೇಕು. ಓಕೆ, ಸೊ ಆ ಅಂತ ತಗೊಳ್ಳಿ. ಐ ಮಸ್ಟ್ ಹ್ಯಾವ್ ಪ್ಲೇಡ್, ನಾನು ಆಡಿರಬೇಕು. ಹಾಡಿರಬೇಕು ಅಂದರೆ ಐ ಮಸ್ಟ್ ಹ್ಯಾವ್ ಸಂಗ್. ಓಕೆ, ನಾನು ಆಡಿರಬೇಕು. ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ, ಅಥವಾ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ. I could not have understood. I could not have understood. ನಾನು ಬರೆದಿರುತ್ತಿದ್ದೆ. I would have written. I would have written. ಎಸ್, ಗುಡ್. ನಾನು
ಐ ಶುಡ್ ಹ್ಯಾವ್ ಲಿಸನ್. ನಾನು ಆಲಿಸಿಕೊಳ್ಳಬೇಕಾಗಿತ್ತು. I should have listened. I should have listened. ನಾನು ಆಲಿಸಿಕೊಳ್ಳಬೇಕಾಗಿತ್ತು ಅಥವಾ ನಾನು ಕೇಳಿಸ್ಕೋಬೇಕಾಗಿತ್ತು, ಎರಡನ್ನೂ ಹೇಳು. ಆಲಿಸು ಅಂದರೆ ಕೇಳಿಸಿಕೊಳ್ಳುವುದು. ಓಕೆ. ನಾನು ಖರೀದಿಸಿರಬಹುದು. I may have bought. I may have bought. ಬೌಟ್ ಅಲ್ಲ, ಅದು ಬಾಟ್. I may have bought. ನಾನು ಕೆಲಸ ಮಾಡಿರ್ಲಿಕ್ಕಿಲ್ಲ. I might not have worked. I might not have worked. ಕೆಲವುದೆಲ್ಲ ರಿಪೀಟ್ ಆಗಿದೆ, ಅದು ನಾನು ಹಾಗೆ ಬಿಟ್ಟಿದ್ದೀನಿ ಪ್ರಾಕ್ಟೀಸ್ ಆಗಲಿ ಅಂತ. ಓಕೆ.